ಏನು ಹೇಳ್ತಿದ್ಯಪ್ಪ ನೀನು? ಹೌದು ಮಗಳೇ, ಅವತ್ತೇ ಡಾಕ್ಟ್ರು ಅವ್ರ ಹಾರ್ಟು ತುಂಬ ವೀಕ್ ಆಗಿದೆ, ಹುಷಾರಾಗಿ ನೋಡ್ಕೋಬೇಕು, ಅವಳಿಗೆ ತುಂಬ ದುಃಖ ಆಗುವಂಥದ್ದು, ಶಾಕ್ ಆಗುವಂಥ ವಿಷಯನ ಹೇಳಬಾರ್ದು ಅಂತ ಹೇಳಿದಾಳಮ್ಮ. ಅನಗತ್ಯವಾಗಿ ಎಲ್ಲ ವಿಚಾರನ ತಲೆಗಿಟ್ಕೊಂಡು ಚಿಂತೆ ಮಾಡ್ತಾಳೆ ಅಂತ ಹೇಳಿದಾರಮ್ಮ. ಯಾಕಪ್ಪ, ಯಾಕೆ ವಿಷಯ ಎಲ್ಲ ಮುಂಚೆನೇ ನನಗೆ ಹೇಳಲಿಲ್ಲ ನೀನು? ನನಗೆ ಹೇಳಬಾರ್ದು ಅಂತ ಏನಿಲ್ಲ ಮಗಳೇ, ನಾನು ಯಾರಿಗಾರು ಹೇಳಿದ್ರೆ ಅದು ಬಾಯಿಂದ ಬಾಯಿಗೆ ಹೋಗಿ ನಿಮ್ಮಮ್ಮನ ಕಿವಿಗೆ ಬಿದ್ದರೆ ಮುಗೀತು. ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಆರೋಗ್ಯ ಹಾಳು ಮಾಡಿಕೊಡ್ತಾಳೆ ಅಂತ. ನಾನು ಗರಾಜ್ ಶುರು ಮಾಡಿರೋದು ಲಕ್ಷ್ಮಿಗೋಸ್ಕರನೇ ಅಮ್ಮ. ಹಗಲು ರಾತ್ರಿ ಕಷ್ಟಪಟ್ಟು ಏನಾದರೂ ಮಾಡಿ ಅವಳು ಆಸೆ ಪಟ್ಟ ಹಾಗೆ ಮನೆ ಕಟ್ಟಿಸ್ತೀನಮ್ಮ. ಆಮೇಲೆ ನಾನು ಸಂತು ಮನೆಗೆ ಬಂದಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ನಿಮ್ಮಣ್ಣ ಹೇಗೆ ಅಂತ ನಿಮಗೂ ಗೊತ್ತಲ್ಲ. ಆದರೆ ನಿಮ್ಮಮ್ಮನಿಗೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆದಿರು ಎಲ್ಲರೂ ಬೇಕು. ಇಲ್ಲಿದ್ದರೆ ಅವಳು ಖುಷಿಯಾಗಿರ್ತಾಳೆ. ಅದಕ್ಕೆ ಅವಳು ಖುಷಿ ಕಿತ್ಕೊಳ್ಳೋದು ಬೇಡ ಅಂತ ನಾನು ಹೇಗೋ ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿದ್ದೀನಮ್ಮ. ಈಗ ಗೊತ್ತಾಯ್ತಾ ಇದು ಡೀಟೇಲೆಲ್ಲ ಅಮ್ಮಂಗೆ ಯಾಕೆ ಹೇಳಬೇಡ ಅಂತ ಹೇಳಿದೆ ಅಂತ? ಯಾಕಪ್ಪ, ಯಾಕೆ ನಮ್ಮ ಕುಟುಂಬದವ್ರಿಗೆ ಈ ಥರ ಕಷ್ಟಗಳು ಸುತ್ಕೋತಾನೆ ಇವೆ? ಅಮ್ಮಗೋಸ್ಕರ ನೀನು ಇಂಥ ವಯಸ್ಸಲ್ಲೂ ದುಡಿತೀನಿ ಅಂತ ಹೋಗ್ತಿದ್ಯಾ, ಆದರೆ ನಿನಗೆ ಈ ಪರಿಸ್ಥಿತಿ. ಈ ಕಡೆ ಅಮ್ಮಂಗೂ ಹುಷಾರಿಲ್ಲ. ನಂಗೆ ಯಾಕೋ ಒಳ್ಳೆ ಅವ್ರಿಗೆ ಕಾಲನೇ ಇಲ್ಲ ಅನ್ನಿಸ್ತಿದೆ. ಮಗಳೇ, ಯಾಕೆ ಹಂಗೆ ಅಂದ್ಕೊಳ್ತೀಯ? ಅಳಬೇಡ, ಅಳಬೇಡ. ಏನಾಗಿದೆ ನನಗೆ? ಕೈ ಅಷ್ಟೇ. ಯಾವುದೋ ದೊಡ್ಡದಾಗಿ ಆಗುವಂಥ ಅವಘಡ ಸಣ್ಣದಾಗಿ ಹೋಗಿದೆ ಅಂತ ಅನ್ಕೋಬೇಡ. ಏನಾಗಲ್ಲ, ಆಯಿತಾ? ನೀವೆಲ್ಲ ಇದ್ದೀರಲ್ಲ. ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ ಅಂತ ಹೋಗ್ತಾ ಇರಬೇಕು. ಆ ಭಗವಂತ ದಾರಿ ತೋರಿಸ್ತಾ ಇರ್ತಾನೆ. ಅಪ್ಪ, ನಾನು ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಜಾನು, ಯಾಕೆ ಮಗಳೇ ಇಷ್ಟು ಬೇಗ ಕೆಲಸ ಇಲ್ಲ? ಇನ್ನೊಂದು ಸ್ವಲ್ಪ ಆರಾಮಾಗಿದ್ದು ನಿನ್ನ ಮನಸ್ಸೆಲ್ಲ ತಿಳಿ ಆದಮೇಲೆ ಇದೆಲ್ಲ ಯೋಚಿಸ್ಬೋದಿತ್ತು. ಅಪ್ಪ, ನನ್ನ ಮನೇಲೇ ಇದ್ದರೆ ಸುಮ್ಮನೆ ಬೇಡದಿರೋ ಯೋಚನೆಗಳು ಬರ್ತಿರುತ್ತೆ. ಅಟ್ಲೀಸ್ಟ್ ಒಂದು ಕೆಲಸ ಅಂತ ಇದ್ದರೆ ಜಾಗನೂ ಬದಲಾಗುತ್ತೆ, ಮನಸ್ಸು ಬದಲಾಗುತ್ತೆ. ಕೆಲಸದ ಕಡೆ ಗಮನ ಇದ್ದರೆ ಬೇರೆ ಯೋಚನೆಗಳಿಗೆ ಅವಕಾಶ ಇರಲ್ವಲ್ಲ, ಅದಕ್ಕೆ. ಜಾನು, ನೀನು ಕೆಲ್ಸಕ್ಕೆ ಹೋಗಲೇಬೇಕೇನಮ್ಮ? ಅಲ್ಲ, ನೀನು ನೋಡ್ಕೊಳ್ಳೋಕ್ಕೆ ನಾವೆಲ್ಲ ಇಲ್ವೇನೋ? ಹ್ಞೂ ಅಮ್ಮ, ನೋಡ್ಕೋತಿದ್ದೀರಾ. ನೀನು ನೋಡ್ಕೋತಿಲ್ಲ ಅಂತ ಯಾರು ಹೇಳಿದ್ರೀಗ? ನಾನಿವಾಗ ಹೊಸ ಪ್ರಪಂಚಕ್ಕೆ ಕಾಲಿಡಬೇಕು ಅಂದರೆ ಅದು ಕೆಲಸದ ಮೂಲಕನೇ ಶುರು ಆಗಬೇಕಮ್ಮ. ನನಗೆ ಹೇಗೆ ಬೇಕೋ ನಾನು ಹಾಗೆ ಬದುಕಬೇಕು ಅಂದರೆ ಈಗ ಕೆಲಸದ ಅವಶ್ಯಕತೆ ತುಂಬ ಇದೆ ಅಮ್ಮ. ಆದರೂ ಇನ್ನೊಂದು ಸಲ ಯೋಚನೆ ಮಾಡಿ ನೋಡಮ್ಮ. ನೀನು ಹೊರಗಡೆ ಹೋಗಿ ದುಡಿಯೋದು ನನಗಿಷ್ಟ ಇಲ್ಲ.